ಇನ್ಸ್ಟಿಟ್ಯೂಟ್ದವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಯಾವುದು ಕಾರಣ ಇಲ್ಲ ಅಂತ. ನೀವು ಕ್ಷಮೆ ಕೇಳ್ತೀರ ದೇಶದ ಅಂದ್ರೆ ದೇಶದ ಇವತ್ತೇನು ನಮ್ಮ ದೇಶದೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ದಲ್ಲಿ ವಿ ಆರ್ ಇನ್ ಎ ವೆರಿ ಲೀಡರ್ಸ್ ವಿ ಆರ್ ಲೀಡಿಂಗ್. ಅಂದರೆ ನಮ್ಮ ಔಷಧಿಗಳ ಬಗ್ಗೆ ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು, ಭಾರತದ ವ್ಯಾಪಾರ ಕಮ್ಮಿ ಆಗಬೇಕು, ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ ಸೇಲ್ ಆಗಬಾರ್ದು ಅನ್ನುವಂಥ ನಿಮ್ಮ ಉದ್ದೇಶದನ್ನು ಸಿದ್ದರಾಮಯ್ಯನವರೇ. ವಾಟ್ ಈಸ್ ಯುವರ್ ಇಂಟೆನ್ಷನ್ ವಿತೌಟ್ ಎನಿ ಬೇಸಿಸ್ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡೋದಕ್ಕೆ? ಯಾವ ರೀತಿ ನಿಮ್ಮ ಈ ಟ್ವೀಟು ಬೇರೆ ಬೇರೆ ದೇಶದಲ್ಲಿ ಪ್ರಸಿದ್ಧಿಯಾಗಿದೆ, ಆ ಕಾರಣಕ್ಕಾಗಿ ನೀವು ಮತ್ತೊಂದು ಟ್ವೀಟ್ ಮಾಡಿ ದೇಶದ ಸರ್ಕಾರದ ಬೇಡ, ದೇಶದ ಜನರದ್ದು ಬೇಡ, ದೇಶದ ಸೈಂಟಿಫಿಕ್ ಕಮ್ಯುನಿಟಿಯ ಕ್ಷಮೆ ಕೇಳಬೇಕು ನೀವು. ಹಾಗಾಗಿ ಈ ಬೇಜವಾಬ್ದಾರಿ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕೆಲವರು ವೈದ್ಯರು ಸಹ ಈ ಥರ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತ ಕೆಲವೊಬ್ಬರು ಅಲಿಗೇಷನ್ ನೋಡ್ರಿ, ಎಲಿಗೇಷನ್ ಮಾಡೋದು ಬೇರೆ, ಸೈಂಟಿಫಿಕ್ ರಿಸರ್ಚ್ ಬೇರೆ. ಮತ್ತು ಇವರು ಅಧಿಕೃತ ಕಮಿಟಿ ಅಲ್ಲ, ಮತ್ತು ಈ ರಿಪೋರ್ಟ್ ಒಪ್ಪೋದಲ್ಲನ ಸರ್ಕಾರ ಒಪ್ಪೋದಿಲ್ಲ ಅಂತ ಹೇಳಿ. There are some reports that one of the reasons could be the non-organic vegetables where fertilizers are used could be one of the contributory factor ಅಂತ ಕೆಲವು ರಿಪೋರ್ಟ್ಸ್ ಇದ್ದಾವೆ. ನೋಡಿ, ಈಗ ಅದರದ್ದು ಕಾರಣ ಏನಿದೆ ಅಂತ ಅನ್ನೋದನ್ನು ಮತ್ತು ನಂಬರು ಈ ಹಿಂದೆ ಎಷ್ಟು ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾಯಿತ್ತು, ಈಗ ಎಷ್ಟಾಗಿದೆ, ಇದರದ್ದು ಸಮಗ್ರವಾದಂಥ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಜಾಸ್ತಿ ಆಗಿದ್ದರೆ ಅದಕ್ಕೆ ಕಾರಣ ಏನು ಅಂತ ಕಂಡುಹಿಡಬೇಕು. ಆಯಾ ರಾಜ್ಯಗಳು ಮಾಡಬೇಕು. ಇಡೀ ದೇಶದಲ್ಲಿ ಆಗಿದ್ದರೆ ಕೇಂದ್ರ ಸರ್ಕಾರವು ಇದರ ಬಗ್ಗೆ ICMR ಮತ್ತು ಬೇರೆ ಬೇರೆ NCDC ಅವರು ಇದನ್ನು ಮಾಡ್ತಾ ಇರ್ತಾರೆ. ದಟ್ ಈಸ್ ಆನ್ಗೋಯಿಂಗ್ ಪ್ರೊಸೆಸ್. ಅದು ಹೆಚ್ಚಾಗಿದೆ ಅಂತ ರಾಜ್ಯದಲ್ಲಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಇಷ್ಟು ಕರ್ನಾಟಕ ಒಂದು ಅಡ್ವಾನ್ಸ್ಡ್ ರಾಜ್ಯ, ಒಂದು ಮುಂದುವರೆದಂಥ ರಾಜ್ಯ ಇದೆ. ಚೆಕ್ ಮಾಡಿರಿ ಏನಿದೆ ಅಂತ. ಏನಿಲ್ಲ ಹೇಳಿಕೆ ಕೊಟ್ಬಿಡೋದಾ? ಸೊ ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್. ಸರ್, ಸಿದ್ದರಾಮಯ್ಯ ಅವ್ರನ್ನ AICC ಅಹಿಂದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿ ಸಲಹಾ ಮಂಡಳಿ ಅಧ್ಯಕ್ಷ ಮಾಡಿ. ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಲಿ. ಅಲ್ಲ, ಏನು ಉದ್ದೇಶ ಏನು ಅಂತ ಇದ್ರ ಹಿಂದೆ ಏನಾದರೂ ಬೇರೆ ಇದು ಪ್ಲಾನ್ ಇದೆಯಾ ಅಂತ ನನಗನ್ನಿಸೋದು. ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದೆ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸೆಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೊತಾ ಇದ್ದೀವಿ ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೀನಿ. ಸರ್, ಕ್ವಿಟ್ ಮಾಡಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗೆ ಅನ್ನಿಸ್ತಾ ಇದೆ. ಐ ಫೀಲ್ ಲೈಕ್ ಎಲೆಕ್ಷನ್ ಅವರೇ ಕಾಯ್ತಾರ ಅಂತ. ಯಾಕಂದರೆ ಅಲ್ಲಿ 62% ದಲಿತ ವರ್ಗದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಈಗ ಇವರನ್ನು ತೆಗೆದ್ರೆ ಅಲ್ಲಿ ಎಫೆಕ್ಟ್ ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಬಿಹಾರದಾಗ ಒಂದು ಎಂಟಿಟಿನ ಅಲ್ಲ. ಅವರು ಲಾಲೂ ಪ್ರಸಾದ್ ಯಾದವ್ ಅವರ ಬಾಲಂಗೋಷಿಯನ್ನು ಹೇಳ್ಕೊಂಡು ಹೋದರೆ ಅವ್ರಿಗೊಂದು ಅಸ್ತಿತ್ವ ಇದೆ. ಇಲ್ಲ ಅಂತಂದರೆ ದೇ ಹ್ಯಾವ್ ಲಾಸ್ಟ್ ದೇರ್ ಎಂಟಿಟಿ ಇನ್ ಐದರ್ ಉತ್ತರ ಪ್ರದೇಶ್ ಆರ್ ಬಿಹಾರ್, ಈ ರೀತಿ ಅನೇಕ ರಾಜ್ಯಗಳಲ್ಲಿ, ತಮಿಳುನಾಡು. DMK ಅವರ ಅಂಗಿ ಚುಂಗು ಹಿಡ್ಕೊಂಡು ಹೋದ್ರೂ ಅವರಿಗೆ ಅಲ್ಲೇ ಇದೆ. ಈ ರೀತಿ ಅನೇಕ ರಾಜ್ಯಗಳು, ಮಹಾರಾಷ್ಟ್ರದಾಗ ಲೋಯೆಸ್ಟ್ ಸೀಟ್ ಅವ್ರದ್ದು ಕಾಂಗ್ರೆಸ್ ಪಾರ್ಟಿದು. ಅಲ್ಲಿ ಎಂಥ ಸ್ಥಿತಿ ಬಂದದಂದರೆ ಯಾವ ಶಿವಸೇನೆಯನ್ನು ನತಶಿಕಾಂತಕ ವಿರೋಧ ಮಾಡ್ತಾಯಿದ್ರು, ಆ ಶಿವಸೇನೆಯ ಡುಪ್ಲಿಕೇಟ್ ಶಿವಸೇನೆಯ ಒಂದು
ಹಿಂದೆ ಅವರ ಒಂದು ಅಂಗಿ ಚುಂಗ್ ಹಿಡ್ಕೊಂಡು ಇವ್ರು ಹೊಂಟಾರ. ಈ ರೀತಿ ಭಾಳ ರಾಜ್ಯದಾಗದ, ಬಿಹಾರ, ಉತ್ತರ ಪ್ರದೇಶ, ಆಮೇಲಿಂದ ತಮಿಳ್ನಾಡು, ಕೇರಳದಾಗ ಸಹಿತ ಅವರು ಇವತ್ತು ಮೇಜರ್ ಫೋರ್ಸ್ ಆಗಿ ಉಳಿದಿಲ್ಲ. ಹೀಗಾಗಿ ಅವ್ರು ಬಿ ಆರ್ ಏನದು, ಐ ಡೋಂಟ್ ಟೇಕ್ ದಮ್ ಸೀರಿಯಸ್ಲಿ. ಯಾಕಂದ್ರೆ ಅವ್ರದ್ದೇನು ಅಲ್ಲೇ ಕೈ ಮುಗಿದು ಕಾಲು ಬಿದ್ದು ಅವರು ಲಾಲು ಪ್ರಸಾದ್ ಯಾದವ್ ಜೊತೆಗೆ ಹೋಗ್ತಾ ಇದ್ದಾರೆ. ಮೊದಲು ಇವರು ಒಂದು ಸ್ವಲ್ಪ ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದರು. ಆ ತೇಜಸ್ವಿ ಯಾದವ್ ಅಂತೇಳಿ ಲಾಲು ಪ್ರಸಾದರ ಸುಪುತ್ರ ಇದ್ದಾನ, ಅವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಹೇಳಿದರು. ಅವ್ರು ಹೇಳಿದ್ರು, ನಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ, ಬರೋದಿದ್ದಾರೆ ಬರ್ರಿ, ಬಾಡಿದ್ರೆ ಹೋಗ್ರಿ ಮನೆಗೆ ಅಂತ ಹೇಳಿದರೆ, ಬರ್ತೀವಿ ಅಂತ ಹೋದ್ರಿ ಅವರು. ಕಾಂಗ್ರೆಸ್ ಪಾರ್ಟಿಯವ್ರ ಪರಿಸ್ಥಿತಿ ಹೆಂಗದಂದ್ರೆ, ಈ ಸಣ್ಣ ಇದರಲ್ಲಿ ತಾವೆಲ್ಲಿ ಸಣ್ಣ ಪಾರ್ಟಿ ಇದ್ದಾರೆ ಅಲ್ಲಿರುವಂಥ ಪಾರ್ಟಿಗಳನ್ನು ಹೆದರಿಸ್ಲಿಕ್ಕೆ ಹೋಗ್ತಾರೆ ಮೊದಲ. ಯಾಕಂದ್ರೆ ಅಲ್ಲಿ ಅವರ ಮೇಜರ್ ಫೋರ್ಸ್, ಇವ್ರಿಗೇನು ತಾಕತ್ತಿಲ್ಲ. ಇವ್ರದ್ದು ಹೆಂಗೆ ಅಂತಂದ್ರೆ, ಯಾರೊಬ್ಬ ಹೋಗಿ ಹೇಳಿದ್ದಂತ ಸಾವ್ಕಾರ ಅಂಗಡಿಯೊಳಗೆ ಕೆಲಸ ಮಾಡೋ, ನನ್ನ ಪಗಾರ ಜಾಸ್ತಿ ಮಾಡ್ಬೇಕಾ, ನೀವು ನನ್ನ ಸಂಬಳ ಜಾಸ್ತಿ ಮಾಡ್ಬೇಕು ಆಯ್ತಂದು. ಮತ್ತು ಮುಂದಿನ ವಾರ ಹೋದ್ ಮಾಡ್ತಿರಿಲ್ಲ ಅಂತ, ನೋಡ್ತೀನಿ ನಾನು ಮುಂದಿನ ವಾರ ಮಾಡಲಿಲ್ಲ ಅಂದ್ರೆ ನೋಡ್ರಿ ಅಂತ. ಏನು ಮಾಡ್ತೀನಿ ಅಂದ್ರೆ ಹಂಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾನೆ. ಕಾಂಗ್ರೆಸ್ ಅವ್ರ ಸ್ಥಿತಿನೂ ಈಗ ಸರ್, ಸಿಎಂ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಬ್ಲಾಕ್ ಮಾಡಿ ತಂತ್ರಗಾರಿಕೆ ಮಾಡಿ ಸುಮ್ಮನಿಸಿರ ಅಂತ. ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ನ ಬ್ಲಾಕ್ ತಂತ್ರ ಯೂಸ್ ಮಾಡಿ ಸುಮ್ಮನಿಸಿರ ನೋಡ್ರಿ, ಅವರು